ನೋಡ್ತಾ ಇದೀವಿ ದೇಶದಲ್ಲಿ ಯಾವ ರೀತಿಯಾಗಿ ಲೋಕಸಭೆ ಚುನಾವಣೆ ಆಕಾಡ ರಂಗೇರಿದೆ ಅನ್ನೋದನ್ನ. ಇಲ್ಲಿ ಪ್ರಮುಖವಾಗಿ ದೇಶದಲ್ಲಿ 2ನೇ ಹಂತದ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ. 12 ರಾಜ್ಯಗಳ 95 ಕ್ಷೇತ್ರಗಳಲ್ಲಿ. ಇನ್ನು ರಾಜ್ಯದಲ್ಲೂ ಕೂಡ ಶಾಂತಿಯುತವಾದಂತಹ ಮತದಾನ ನಡೀತಾ ಇದೆ. ಎಲ್ಲಾ ಕಡೆ ಕೂಡ ಚುರುಕಿನಿಂದ ಸಾಗಿದೆ ಮತದಾನ. 11 ಗಂಟೆವರೆಗೂ ಕೂಡ 22% ಮತದಾನ ಆಗಿದೆ. ರಾಜ್ಯದಲ್ಲಿ 14 ಕ್ಷೇತ್ರಗಳಲ್ಲಿ. ಇಲ್ಲಿ ಉಡುಪಿಯಲ್ಲಿ 30% ಮತದಾನ ಆಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 33% ಮತದಾನ ಆಗಿದೆ. ಅಲ್ಲಿ ಸಾಕಷ್ಟು ಚುರುಕನ್ನ ಪಡ್ಕೊಂಡಿದೆ ಮತದಾನ. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 16% ಮತದಾನ ಆಗಿದೆ. ನೋಡ್ತಾ ಇದ್ವಿ ಯಾರೆಲ್ಲ ವೋಟಿಂಗ್ ಮಾಡಿದ್ದಾರೆ ಮತದಾನದಲ್ಲಿ. ಮೊದಲ ಹಂತದ ಚುನಾವಣೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಅವರ ಪುತ್ರ ಯತೀಂದ್ರ ಅವರು ವೋಟಿಂಗ್ ಅನ್ನ ಮಾಡಿರೋದನ್ನ ನೋಡ್ತಾ ಇದ್ವಿ. ಸಿದ್ದರಾಮನಹುಂಡಿ ಮೈಸೂರು ಜಿಲ್ಲೆ ವರ್ಣಾ ಕ್ಷೇತ್ರದಲ್ಲಿ ಬರುವಂತಹ ಸಿದ್ದರಾಮನಹುಂಡಿಯಲ್ಲಿ ಸಿದ್ದರಾಮಯ್ಯನವರು ಮತವನ್ನ ಚಲಾಯಿಸಿದ್ದಾರೆ. ಅವರಿಗೆ ಅವರ ಪುತ್ರ ಯತೀಂದ್ರ ಕೂಡ ಸಾಥನ್ನ ನೀಡಿದ್ರು. ಮತ್ತು ಒಂದ್ ಕಡೆ ನೋಡ್ತಾ ಇದ್ದೀವಿ ಕುಮಾರಸ್ವಾಮಿ ಅವರು ಕೂಡ ಮತವನ್ನ ಹಾಕಿರುವಂತದ್ದು. ರಾಜ್ಯದ ದೊರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತವನ್ನ ಹಾಕಿದ್ದಾರೆ. ಕುಟುಂಬ ಸಮೇತವಾಗಿ ಬಂದು ಕುಮಾರಸ್ವಾಮಿ ಅವರು ಮತವನ್ನ ಚಲಾಯಿಸಿರುವಂತದ್ದು. ಅವರ ಜೊತೆಗೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಮತ್ತೆ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗಿರುವಂತ ನಿಖಿಲ್ ಕುಮಾರಸ್ವಾಮಿ ಕೂಡ ಮತವನ್ನ ಚಲಾಯಿಸಿದ್ದಾರೆ. ಈ ರೀತಿಯಾಗಿ ರಾಜ್ಯ